लक्षद्वीप की सुबह देखकर मन प्रसन्न हो गया। लक्षद्वीप अनेक संभावनाओं से भरा है, लेकिन आजादी के लंबे समय तक लक्षद्वीप के इंफ्रास्ट्रक्चर पर उतना ध्यान नहीं दिया गया। शिपिंग यहां की लाइफलाइन रही हो, लेकिन यहां पोर्ट इंफ्रास्ट्रक्चर भी कमजोर ही रहा। ಸ್ನೇಹಿತರೆ, ಲಕ್ಷದ್ವೀಪ ಪ್ರವಾಸದಲ್ಲಿದ್ದಂತಹ ನರೇಂದ್ರ ಮೋದಿಯವರು 1,150 ಕೋಟಿ ರೂಪಾಯಿಗಳ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಟೂರಿಸಂನಲ್ಲಿ ಅತ್ಯಂತ ಅದ್ಭುತ ಪ್ಲೇಸ್ ಆಗಿರುವಂತಹ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸಿ ವಿಶ್ವದ ಗಮನವನ್ನು ಸೆಳೆಯಲು ಪ್ರಯತ್ನಿಸಿದ್ರು. ಈ ಹಿಂದಿನ ಸರ್ಕಾರಗಳೆಲ್ಲ ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಗಡಿ ಪ್ರದೇಶಗಳಾಗಿರಬಹುದು, ಸಾಗರದ ಮಧ್ಯೆ ಇರುವಂತಹ ಈ ಪ್ರದೇಶಗಳನ್ನ ಯಾವುದೇ ರೀತಿಯ ಗಮನವನ್ನು ಕೊಡದೆ ಕಡೆಗಣಿಸಿದ್ವು. ಆದರೆ ಬಿಜೆಪಿ ಈ ದ್ವೀಪ ಪ್ರದೇಶದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅತ್ಯಂತ ಬೇಗದಲ್ಲಿಯೇ ಫಾಸ್ಟೆಸ್ಟ್ ಇಂಟರ್ನೆಟ್, ಸೋಲಾರ್ ವಿದ್ಯುತ್, ಕುಡಿಯುವ ನೀರಿನ ಪೂರೈಕೆಯ ಯೋಜನೆಯನ್ನು ಕೂಡ ಉದ್ಘಾಟಿಸಲಾಗಿದೆ. ಇನ್ನು ನರೇಂದ್ರ ಮೋದಿಯವರು ಪ್ರವಾಸದ ವೇಳೆ ಬೀಚ್ನಲ್ಲಿ ಓಡಾಡ್ತಾ ಇರುವಂತಹ, ಸಮುದ್ರದ ದಡದಲ್ಲಿ ಕುಳಿತು ಪ್ರಕೃತಿಯನ್ನ ಸೌಂದರ್ಯವನ್ನ ಎಂಜಾಯ್ ಮಾಡ್ತಾ ಇರುವಂತಹ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸ್ನ್ಯಾಕ್ಲಿಂಗ್ ಮಾಡ್ತಾ ಇರೋದನ್ನ ಕೂಡ ಕಾಣಬಹುದು. ಆದರೆ ಮೋದಿ ಅನೇಕ ಕಡೆಗೆ ಪ್ರಯಾಣಿಸ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಕೂಡ ಹೋಗ್ತಾರೆ. ಆದರೆ ಅಲ್ಲೆಲ್ಲೂ ಕೂಡ ನರೇಂದ್ರ ಮೋದಿಯವರು ಎಂಜಾಯ್ ಮಾಡಲ್ಲ. ಸುಮ್ಮನೆ ಅಲ್ಲಿ ಏನ್ ಕೆಲಸ ಇದೆಯೋ ಅದನ್ನ ಮಾಡಿ ವಾಪಸ್ ಬರ್ತಾರೆ. ಆದರೆ ಈ ಬಾರಿ ಆ ರೀತಿ ಮಾಡಿಲ್ಲ. ಒಂದು ರೀತಿಯಲ್ಲಿ ಚಿರ ಯುವಕನಂತೆ ಸಾಹಸ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರೋದು ಎಲ್ರಿಗೂ ಕೂಡ ಅಚ್ಚರಿ ಉಂಟಾಗಿತ್ತು. ಆದರೆ ಇದರ ಹಿಂದೆ ಒಂದು ಮಹತ್ವದ ಉದ್ದೇಶವಿದೆ ಅಂತ ಹೇಳಲಾಗ್ತಾ ಇತ್ತು. ಹೌದು, ಭಾರತದ ವಿರೋಧಿ ಆಗ್ತಾ ಇರುವಂತಹ ಮಾಲ್ಡೀವ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ PM ನರೇಂದ್ರ ಮೋದಿ. ಹೌದು, ಇತ್ತೀಚೆಗೆ ಮಾಲ್ಡೀವ್ಸ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಗೆಲುವನ್ನು ಸಾಧಿಸಿದ್ರು. ಇವರು ಅಧ್ಯಕ್ಷರಾಗ್ತಾ ಇದ್ದಂತೆ ಭಾರತದ ವಿರುದ್ಧ ಒಂದು ರೀತಿಯಲ್ಲಿ ತಮ್ಮ ಕೋಪವನ್ನ ಅಥವಾ ಕೆಂಡವನ್ನ ಕಾರಲು ಶುರು ಮಾಡಿದ್ರು. ಈ ಹಿಂದೆ ಭಾರತದ ಪರವಾಗಿದ್ದಂತಹ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಮಾಡಿಕೊಂಡಿದ್ದಂತಹ ಎಲ್ಲ ಒಪ್ಪಂದಗಳನ್ನು ನಿಲ್ಲಿಸೋದಾಗಿ ಹೇಳಿದ್ದಾರೆ. ಅದೇ ರೀತಿ ಮಾಲ್ಡೀವ್ಸ್ನಲ್ಲಿರುವಂತಹ ಭಾರತೀಯ ಸೈನ್ಯವನ್ನ ವಾಪಸ್ ಭಾರತಕ್ಕೆ ಕಳುಹಿಸಲು ನಿರ್ಧರಿಸಿದ್ದಾರೆ. ಇನ್ನು ಮಾಲ್ಡೀವ್ಸ್ನ ಆರ್ಥಿಕತೆಯನ್ನು ತೆಗೆದುಕೊಂಡ್ರೆ ಅವರಿಗೆ ಕೃಷಿ, ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮ ಪ್ರಮುಖ ಮೂಲಗಳಾಗಿವೆ. ಅದರಲ್ಲೂ ಕೂಡ ಪ್ರವಾಸೋದ್ಯಮ, ಟೂರಿಸಂ ಅತಿ ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2023 ಜೂನ್ವರೆಗೆ ಸುಮಾರು 8.6 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಒಂದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರೆ. ಇನ್ನು ವಿಶ್ವದಾದ್ಯಂತ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಿರುವಂತಹ 8 ಲಕ್ಷ ಪ್ರವಾಸಿಗರಲ್ಲಿ ಸುಮಾರು 1.1 ಲಕ್ಷಕ್ಕೂ ಹೆಚ್ಚು ಭಾರತೀಯ ಪ್ರವಾಸಿಗರೇ ಭೇಟಿ ನೀಡಿದ್ದಾರೆ. ನಂತರ ರಷ್ಯಾ ಇದ್ದು 1 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಈ ಮೂಲಕ ಭಾರತೀಯರು ಬೀಚ್ಗಳನ್ನ ಹೆಚ್ಚು ಹೊಂದಿರುವಂತಹ ಮಾಲ್ಡೀವ್ಸ್ಗೆ ಎಂಜಾಯ್ ಮಾಡಲು ತೆರಳ್ತಾ ಇದ್ರು. ಅಲ್ಲಿನ ಎಕನಾಮಿಕ್ಗೆ ಬೂಸ್ಟ್ ಕೊಡ್ತಾ ಇದ್ರು. ಆದರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮೊಹಮ್ಮದ್ ಮಯೂಸ್ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ದು ಚೀನಾ ರಾಷ್ಟ್ರಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಮಾಲ್ಡೀವ್ಸ್ನ ಹಿಂದಿನ ಅಧ್ಯಕ್ಷರು ಚುನಾವಣೆಯ ಬಳಿಕ ಭಾರತಕ್ಕೆ ಭೇಟಿ ನೀಡುವ ಸಂಪ್ರದಾಯವನ್ನ ಮೈಸ್ ಮುರಿದಿದ್ದು ಚೀನಾಗೆ ಭೇಟಿ ನೀಡಿದ್ದಾರೆ. ಚೀನಾ ಜೊತೆಗೆ ಹಲವು ಒಪ್ಪಂದವನ್ನ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಈ ಕಾರಣದಿಂದ ಮಾಲ್ಡೀವ್ಸ್ನ ಮೀರಿಸುವಂತಹ ಸೌಂದರ್ಯವನ್ನ ಹೊಂದಿರುವಂತಹ ಭಾರತದ ಲಕ್ಷದ್ವೀಪಕ್ಕೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಬೇಕು ಅಂತ ಟ್ವಿಟರ್ನಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇನ್ನು ನಿಧಾನವಾಗಿ ಭಾರತದಿಂದ ದೂರವಾಗಲು ಪ್ರಯತ್ನಿಸ್ತಾ ಇರುವಂತಹ ಮಾಲ್ಡೀವ್ಸ್ಗೆ ಪಾಠವನ್ನ ಕಲಿಸುವ ಸಲುವಾಗಿ ಮೋದಿ ಲಕ್ಷದ್ವೀಪಕ್ಕೆ ಕಾಲಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಮೋದಿ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯರು ಲಕ್ಷದ್ವೀಪಕ್ಕೆ ಪ್ರವಾಸ ತೆರಳಬೇಕು, ಮಾಲ್ಡೀವ್ಸ್ಗಿಂತಲೂ ಸುಂದರವಾದ ಸ್ಥಳವಾಗಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನ 10 ವರ್ಷಗಳಲ್ಲಿ ಲಕ್ಷದ್ವೀಪ ಮಾಲ್ಡೀವ್ಸ್ನ ಮೀರಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಲಕ್ಷದ್ವೀಪಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸೋದ್ಯಮವನ್ನು ಉತ್ತೇಜಿಸಿದ ಬೆನ್ನಲ್ಲೇ ಭಾರತ ಹಾಗೂ ಮೋದಿ ವಿರುದ್ಧ ಮಾಲ್ಡೀವ್ ಸಚಿವರು, ಕೆಲ ನಾಯಕರು ಒಂದು ರೀತಿಯಲ್ಲಿ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಜೊತೆಗೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಕೂಡ ಆರಂಭಗೊಂಡಿತ್ತು. ವಿಶ್ವದ ಇತರ ರಾಷ್ಟ್ರಗಳ ನಾಯಕರು ಮಾಲ್ಡೀವ್ಸ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಎಲ್ಲ ಬೆಳವಣಿಗೆಗಳಿಗೆ ಬೆಚ್ಚಿಬಿದ್ದಂತಹ ಮಾಲ್ಡೀವ್ಸ್ ಸರ್ಕಾರ ಮೋದಿಯವರ ವಿರುದ್ಧ ಕೆಟ್ಟ ಹೇಳಿಕೆಯನ್ನು ನೀಡಿದಂತಹ ಸಚಿವರನ್ನ ಸಂಪುಟದಿಂದ ವಜಾ ಮಾಡಿದೆ. ಆ ದೇಶದ ಸಚಿವರು ಏನ್ ಹೇಳಿದ್ದಾರೆ ಗೊತ್ತಾ?
ಭಾರತ ಎಂದಿಗೂ ಕೂಡ ಮಾಲ್ಡೀವ್ಸ್ ಬೀಚ್ ಪ್ರವಾಸೋದ್ಯಮಕ್ಕೆ ಸ್ಪರ್ಧೆ ನೀಡಲು ಸಾಧ್ಯವಿಲ್ಲ. ಭಾರತಕ್ಕೆ ಆತಿಥ್ಯವನ್ನು ನೀಡಲು ಸಾಧ್ಯವೇ ಇಲ್ಲ. ಭಾರತೀಯರ ರೂಮ್ಗಳು ಗಬ್ಬು ವಾಸನೆಯಿಂದ ಕೂಡಿರ್ತವೆ. ಸಿಕ್ಕಲೆಲ್ಲ ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ ಅಂತ ನಿಂದನೆಯನ್ನ ಮಾಡಿದ್ರು. ಭಾರತೀಯರ ನಿಂದನೆ, ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಬೆನ್ನಲ್ಲೇ ಭಾರತದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರ ಹೇಳಿಕೆ ಹಾಗೂ ಅಭಿಪ್ರಾಯವನ್ನ ಸರ್ಕಾರ ಒಪ್ಪೋದಿಲ್ಲ. ಅಂದ್ರೆ ಮಾಲ್ಡೀವ್ಸ್ ಸರ್ಕಾರ ನಾವು ಒಪ್ಪೋದಿಲ್ಲ. ಹೀಗಾಗಿ ಈ ಕ್ಷಣದಿಂದಲೇ ಅಂತಹ ಸಚಿವರನ್ನು ತಮ್ಮ ಸ್ಥಾನದಿಂದ ವಜಾ ಮಾಡಲಾಗಿದೆ ಅಂತ ಮಾಲ್ಡೀವ್ಸ್ ವಿದೇಶಾಂಗ ಸಚಿವಾಲಯ ಪ್ರಕಟಣೆಯನ್ನು ಹೊರಡಿಸಿದೆ. ಆದರೆ ಈ ಪ್ರಕಟಣೆಯಲ್ಲಿ ಯಾವ ಸಚಿವರನ್ನ ವಜಾ ಮಾಡಲಾಗಿದೆ ಎಂಬ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಸಚಿವರಾದಂತಹ ಮರಿಯಾಮ್ ಶಿಯೂನಾ ಮಾಲ್ಶಾ ಹಾಗೂ ಹಸನ್ ಜಿಹಾನ್ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಂತಹ ಹೇಳಿಕೆಯಿಂದ ದ್ವಿಪಕ್ಷೀಯ ಸಂಬಂಧದ ಮೇಲೆ ತೀವ್ರ ದುಷ್ಪರಿಣಾಮ ಬೀರಲಿದೆ. ಪ್ರವಾಸೋದ್ಯಮವನ್ನೇ ಆಶ್ರಯಿಸಿಕೊಂಡಿರುವಂತಹ ದೇಶವಾಗಿರೋದ್ರಿಂದ ಯಾರೇ ಆದರೂ ಕೂಡ ಇಂತಹ ಹೇಳಿಕೆ ಕೊಡುವ ಮುನ್ನ ಎಚ್ಚರ ವಹಿಸಲೇಬೇಕು ಎಂಬ ಖಡಕ್ ಸಂದೇಶವನ್ನ ಸರ್ಕಾರ ಸಚಿವರಿಗೆ ರವಾನಿಸಿದೆ ಅಂತ ತಿಳಿದು ಬಂದಿದೆ. ಇನ್ನು ಮೋದಿಗೆ ತಮಾಷೆ ಮಾಡಿದ ಎಫೆಕ್ಟ್ ಹೇಗಿದೆ ಅಂತ ಅಂದ್ರೆ, ಮಾಲ್ಡೀವ್ಸ್ಗೆ 8,000 ಹೋಟೆಲ್ ಬುಕಿಂಗ್ಸ್, 2,500 ಫ್ಲೈಟ್ ಟಿಕೆಟ್ ರದ್ದು ಮಾಡಿದ್ದಾರೆ ಭಾರತೀಯರು. ಇನ್ನು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ನ ಸಚಿವರೊಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಂತರ ಮಾಲ್ಡೀವ್ಸ್ ಮತ್ತು ಅಲ್ಲಿನ ಪ್ರವಾಸಿ ತಾಣಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡುವ ಆನ್ಲೈನ್ ಅಭಿಯಾನಕ್ಕೆ ಭಾರತದ ಹಲವು ಸೆಲೆಬ್ರಿಟಿಗಳು ಕೈ ಜೋಡಿಸಿದ್ದಾರೆ. ನಟ ಅಕ್ಷಯ್ ಕುಮಾರ್, ಸಚಿನ್ ತೆಂಡೂಲ್ಕರ್, ಜಾನ್ ಅಬ್ರಾಹಿಂ, ಸೋಷಿಯಲ್ ಮೀಡಿಯಾದ ಪ್ರಮುಖ ಇನ್ಫ್ಲೂಯೆನ್ಸರ್ ಸೋನಮ್ ಮಹಾಜನ್ ಇನ್ನೂ ಮುಂತಾದವರು ಮಾಲ್ಡೀವ್ಸ್ ಅನ್ನು ಬಹಿಷ್ಕರಿಸಿದ್ದು ಲಕ್ಷದ್ವೀಪದತ್ತ ತಮ್ಮ ಪ್ರವಾಸವನ್ನ ಬೆಳೆಸಿ ಅಂತ ಆನ್ಲೈನ್ ಮೂಲಕ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ.